ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ಕೂಡ ನಮಸ್ಕಾರಗಳು. 6ನೇ ತರಗತಿ ಕನ್ನಡ ವಿಷಯ ಧನ್ಯವಾದ ಹೇಳಿದ ಕೊಕ್ಕರೆ ಗದ್ಯ ಭಾಗ 5. ಆಮೇಲೆ ಭಾಗ 2ರಲ್ಲಿ ಮೊದಲನೇ ಪಾಠ ಇದು ಧನ್ಯವಾದ ಹೇಳಿದ ಕೊಕ್ಕರೆ. 6ನೇ ತರಗತಿ ವಿದ್ಯಾರ್ಥಿಗೋಸ್ಕರ ಮಾಡಿರುವಂಥ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಆದಷ್ಟು ಶೇರ್ ಮಾಡಿ, ಆದಷ್ಟು ವಿಡಿಯೋ ಎಲ್ಲರಿಗೂ ಕೂಡ ಅಷ್ಟು ಬೇಗ ತಲುಪಲಿ ಅಂತ ಹೇಳ್ತಾ, ಕೃತಿಕಾರರ ಪರಿಚಯ ಧನ್ಯವಾದ ಹೇಳಿದ ಕೊಕ್ಕರಲ್ಲಿ ಕೃತಿಕಾರರ ಪರಿಚಯ ಮೊದಲನೇದಾಗಿ ನೋಡೋಣ. ಕವಿ ಹೆಸರು ಡಾಕ್ಟರ್ ಅನುಪಮಾ ನಿರಂಜನ್. ಜನನ ಅನುಪಮಾ ನಿರಂಜನ್ ಅವರು 1934 ಮೇ 12ರಂದು ತೀರ್ಥಹಳ್ಳಿಯಲ್ಲಿ ಜನಿಸಿದರು. ಕೃತಿಗಳು ಕೇಳು ಕಿಶೋರಿ ಹಾಗೂ ತಾಯಿ ಮಗು, ಅನಂತಗೀತ, ಶ್ವೇತಾಂಬರಿ, ಹಿಮದ ಹೂವು, ಆಳ ದಿಟ್ಟೆ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಇನ್ನು ಪ್ರಶಸ್ತಿಗಳು: ಸಾಹಿತ್ಯ ಅಕಾಡೆಮಿ ಪುರಸ್ಕಾರ, ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ, ಕಾಸರಗೋಡು ಮಹಿಳಾ ಸಮ್ಮೇಳನದ ಅಧ್ಯಕ್ಷತೆ, ಮುಂಬೈ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ಮುಂತಾದ ಪುರಸ್ಕಾರಗಳನ್ನು ನೀಡಿ ಇವರಿಗೆ ಗೌರವಿಸಲಾಗಿದೆ. ಯಾರಿಗೆ? ಡಾಕ್ಟರ್ ಅನುಪಮಾ ನಿರಂಜನ್ ಅವರಿಗೆ. ಇನ್ನು ಆ ಪಾಠದಲ್ಲಿ ಬರುವಂಥ ಪದಗಳ ಅರ್ಥನ ಒಂದ್ಸತ ನಿಮ್ಮ ಪಾಠದ ಹಿಂದ್ಗಡೆನೂ ಇರ್ತವೆ, ಅವನು ಕೂಡ ನೋಡಿ ಬರಿಬೋದು, ಅಥವಾ ಇಲ್ಲಿ ಬರೆದಿರೋದನ್ನು ಕೂಡ ನೋಡಿ ಬರೀಬಹುದು. ಇನ್ನು ಅಭ್ಯಾಸ: ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಎಂದರೆ. ಹರಿಯ ಗುಣ ಎಂಥದ್ದು? ಹರಿಯು ಸದ್ಗುಣವುಳ್ಳವನು ಮತ್ತು ಕರುಣಾಳುಳ್ಳವನು ಆಗಿದ್ದನು. ಕೊಕ್ಕರಿಗೆ ಏನಾಗಿತ್ತು? ಕೊಕ್ಕರೆ ಮೈ ಒಳಗೆ ಬಾಣವೊಂದು ಚುಚ್ಚಿ ಗಾಯವಾಗಿ ನೋವಾಗಿತ್ತು. ಹರಿಯು ಕೊಕ್ಕರೆಯನ್ನು ಹೇಗೆ ಉಪಚರಿಸಿದನು? ಹರಿಯು ಮೆಲ್ಲನೆ ಆ ಬಾಣವನ್ನು ಹೊರತೆಗೆದು ಗಾಯಕ್ಕೆ ತನಗೆ ತಿಳಿದ ರಸಮೂಲಿಕೆಯನ್ನು ಹಾಕಿ ಉಪಚರಿಸಿದನು. ವೃದ್ಧ ತಂದೆ ತಾಯಿಗಳು ಹುಡುಗಿಗೆ ಏನು ಹೇಳಿದರು? ವೃದ್ಧ ತಂದೆ ತಾಯಿಗಳು ಹುಡುಗಿಗೆ, ನೀನು ನಮ್ಮಲ್ಲೇ ಇದ್ದು ಬಿಡು, ಮಗಳ ಹಾಗೆ ನೋಡ್ಕೋತೇವೆ ಎಂದು ಹೇಳಿದರು. ಹರಿಗೆ ಪೀತಾಂಬರ ಮಾರಿದಾಗ ಬಂದ ಹಣವೆಷ್ಟು? ಹರಿಗೆ ಪೀತಾಂಬರ ಮಾರಿದಾಗ 100 ವರಗಳು ಬಂದಿತ್ತು. ಇನ್ನು ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯದಲ್ಲಿ ಉತ್ತರಿಸಿದ್ದಾರೆ. ಹುಡುಗಿ ಕೊಠಡಿಯೊಳಗೆ ಹೋಗಿ ಏನು ಮಾಡುತ್ತಿದ್ದಳು? ಅದನ್ನು ನಾನು ಡೀಟೇಲ್ ಆಗಿ ಇಲ್ಲಿ ನಿಮಗೆ ಒಂದು ಸತ ತೋರಿಸ್ತೀನಿ, ನೋಡ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ಆನ್ಸರು, ಹರಿ ಕೊಠಡಿಯೊಳಗೆ ಹೋದಾಗ ಉಂಟಾದ ಆಶ್ಚರ್ಯವೇನು? ಅದಕ್ಕೂ ಕೂಡ ಇಲ್ಲಿ ಉತ್ತರನ ಬರೆಯಲಾಗಿದೆ. ಇನ್ನು ಈ ಮಾತುಗಳನ್ನು ಸಂದರ್ಭ ವಿವರಿಸಿ ಎಂದರೆ. ನಮ್ಮ ಮಗಳ ಹಾಗೆ ನೋಡ್ಕೋತೀವಿ. ಮೊದಲನೇದಾಗಿ ಪ್ರಸ್ತಾವನೆಯನ್ನು ಬರಿಬೇಕು, ಆಮೇಲೆ ತದನಂತರ ಸಂದರ್ಭ ಬರಿಬೇಕು. ಈ ಕಡೆ ನೋಡಿ ಪೂರ್ತಿ ಅಲ್ಲಿದೊಂದು ವಿಡಿಯೋ ಆಗಿದೆ. ಸ್ವಾರಸ್ಯ ವಿಶೇಷಣ. ಇನ್ನು ಎರಡನೇದು, ಶ್ರೀಮಂತರ ವರ್ತಕರಿಗೆ ಮಾರಿ ಬನ್ನಿ ಅಂತ ಹೇಳ್ತಾರೆ. ಮೊದಲನೇದಾಗಿ ಪ್ರಸ್ತಾವನೆ, ಆಮೇಲೆ ಸಂದರ್ಭ, ಈ ಕಡೆ ಸ್ವಾರಸ್ಯ. ಪ್ರತಿಯೊಂದನ್ನು ನೀಟಾಗಿ ತೋರಿಸಿದ್ದೀವಿ, ನೋಡ್ಕೊಳ್ಳಿ. ಇಲ್ಲಿ ವಿಶೇಷತೆ ಅದರಲ್ಲಿ. ಇನ್ನು ನಾನು ನಿನ್ನ ಕಾಪಾಡಿದ ಕೊಕ್ಕರೆಯೇ ಪ್ರಸ್ತಾವನೆ, ಸಂದರ್ಭ. ಈ ಕಡೆ ನೋಡ್ಬೋದು, ಹರಿಯವಳನ್ನು ನೋಡದೇ ಇರಲಾರದನ್ನು, ಇಲ್ಲ ಸ್ವಾರಸ್ಯ, ಆಮೇಲೆ ವಿಶೇಷತೆ. ಇಲ್ಲಿಗೆ ಇವತ್ತಿನ ಈ ಒಂದು ಪಾಠದ ಪ್ರಶ್ನೆ ಉತ್ತರಗಳು ಮುಕ್ತಾಯಗೊಳ್ಳುತ್ತದೆ. ಇಲ್ಲಿಗೆ ಇವತ್ತಿನ ಈ ವಿಡಿಯೋ ಮುಕ್ತಾಯಗೊಳ್ಳುತ್ತದೆ. ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.